ವೆಲ್ಕಮ್ ಟು ಮ್ಯಾಥಮೆಟಿಕ್ಸ್ ವಿಡಿಯೋ ಕ್ಲಾಸ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಕ್ಲಾಸ್ಗೆ ಸ್ವಾಗತ. ಇವತ್ತು 7ನೇ ಕ್ಲಾಸ್ನ ಮ್ಯಾಥಮೆಟಿಕ್ಸಲ್ಲಿ ಪಾರ್ಟ್ 2 2ನೇ ಪುಸ್ತಕದಲ್ಲಿ ಎಕ್ಸ್ಪೋನೆಂಟ್ಸ್ ಆ್ಯಂಡ್ ಪವರ್ಸ್ ಅಂತ ಒಂದು ಪಾಠ ಇದೆ. ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ನೋಡಿ ಮಕ್ಕಳೇ, ಈ ದೊಡ್ಡ ದೊಡ್ಡ ಸಂಖ್ಯೆಗಳಿದಾವಲ್ಲ, ಈಗ 10,000, ಇದನ್ನ ಇಷ್ಟು ದೊಡ್ಡದಾಯ್ತು, ಇಷ್ಟು ಉದ್ದ ಆಯ್ತು ಬರೆದಿದ್ದು, ಜಾಗವನ್ನು ಚಿಕ್ಕದು ಮಾಡಲಿಕ್ಕೆ ಅಥವಾ ತುಂಬ ಚೆನ್ನಾಗಿ ನೆನ್ಪಿಟ್ಕೊಳ್ಳೋದಕ್ಕೋಸ್ಕರ ಮ್ಯಾಥಮೆಟಿಕ್ಸ್ ಅವರು, ಗಣಿತಜ್ಞರೆಲ್ಲ ಇದ್ರಲ್ಲ, ಅವ್ರು ಏನು ಮಾಡಿದ್ರು ಅಂದರೆ, ಇದು ಹೇಗೆ ಬಂತು ಅಂತ ನೋಡಿಕೊಂಡು 10,000 ಬರಬೇಕಾದ್ರೆ ಯಾವುದನ್ನೆಲ್ಲ ಗುಣಿಸ್ತಾರೆ? 10 ಗುಣಿಸು 10 ಗುಣಿಸು 10 ಗುಣಿಸು 10. 10ನ್ನ 4 ಸಲ ಗುಣಿಸಿದ್ರೆ 10,000 ಬರುತ್ತೆ. 10 ಹತ್ಲಿ 100, 100 ಹತ್ಲಿ 1,000, 1,000 ಹತ್ಲಿ 10,000. ಸೊ 10ನ್ನ 4 ಸಲ ಗುಣಿಸಿರಕ್ಕೆ ಹೋಗಿ 10,000 ಬಂತಲ್ಲ. ಸೊ ಈ 4 ಸಲ ಗುಣಿಸಿರಕ್ಕೆ ಹೋಗಿ ಅದನ್ನ 10⁴ ಅಂತ ಬರೆದ್ರು. ಇದನ್ನ ನೀವು ಎಕ್ಸ್ಪಾಂಡ್ ದ ನಂಬರ್ಸ್ ಅಂತೇಳಿ ಎಲ್ಲ ಬಂದಾಗ ಮಾಡಿದ್ರಿ, ನೆನಪಿದ್ಯಾ? ತೋರಿಸ್ತೀನಿ ನೋಡಿ. 4723 ಅದನ್ನ ಹೇಗೆ ಬರೀತಿದ್ರಿ ನೀವು? 4 × 10⁻0 1 2 3 ಏನು ಬರೀತಿದ್ರಿ, ನೆನಪಿದ್ಯಾ? 7 × 10⁻2 2 × 10⁻1 ಪ್ಲಸ್ 3 × 10⁻0. ಅದನ್ನು ನೀವು 4 × 10,000 ಪ್ಲಸ್ 7 × 100 ಪ್ಲಸ್ 2 × 10 ಪ್ಲಸ್ 3 × 1, ಅದನ್ನು ನೀವು 4,723 723 ಈ ಥರ ಬರೀತಿದ್ರಿ, ನೆನಪಿದೆಯಾ? ಸೊ ಇಲ್ಲಿ ಈ ಥರ ಬರೆದಿದ್ದು ನಿಮ್ಗೆ ಹೇಳಿಕೊಟ್ಟಿದ್ರಲ್ಲ, ಗೊತ್ತಿಲ್ಲ, ಪ್ರೈಮರಿಯಲ್ಲಿ 0 ಇದ್ರ ತಲೆ ಮೇಲೆ 0 ಹಾಕಬೇಕು. ಇದು 10ರ ಸ್ಥಾನ, 100ರ ಸ್ಥಾನ, 1000ರ ಸ್ಥಾನ, 1000ರ ಸ್ಥಾನಕ್ಕೆ 3 ಹಾಕಿ ಅಂತೆಲ್ಲ ಹೇಳಿದ್ದಾರೆ. ಸೊ ಇದರ ಅರ್ಥ ಏನಂದ್ರೆ 10 ಗುಣಿಸು 10 ಗುಣಿಸು 10, 10ನ್ನ 3 ಸಲ ಗುಣಿಸಿದ್ರೆ ನಮಗೆ 1,000 ಬರುತ್ತೆ. ಸೊ 10⁻3 ಅಂತೆಲ್ಲ ನಾವು ಆಲ್ರೆಡಿ ಕಲ್ತಿದೀವಿ, ಬಟ್ ಅದ್ರ ಬಗ್ಗೆ ಪೂರ್ತಿ ವಿವರಣೆ ಗೊತ್ತಿರಲಿಲ್ಲ. ಸೊ ಅದಕ್ಕೋಸ್ಕರ ನಿಮ್ಗೆ ಏನ್ ಹೇಳ್ತೀನಿ ಅಂದ್ರೆ, ಈ ದೊಡ್ಡ ಸಂಖ್ಯೆಗಳನ್ನ ತುಂಬಾ ಸುಲಭದಲ್ಲಿ, ಸಣ್ಣ ಪ್ಲೇಸ್ ಅಲ್ಲಿ ಬರೆದು ನೆನ್ಪಿಟ್ಕೊಳ್ಳೋಕೆ ಸುಲಭ ಆಗ್ಲಿ ಅಂತ ಹೇಳಿ ಈ ತರದನ್ನ ಹೇಳಿಕೊಟ್ಟಿದ್ದಾರೆ. ಸೊ ಇದಕ್ಕೆ ನಾವು ಎಕ್ಸ್ಪೋನೆಂಟ್ಸ್ ಅಂತ ಕರಿತೀವಿ. ಅಂದ್ರೆ ಒಂದು ನಂಬರ್ ಇರುತ್ತೆ, ಅದರ ತಲೆ ಮೇಲೆ ಮೇಲ್ಗಡೆ ಒಂದು ಅಂಕೆ ಇನ್ನೊಂದು ಬರ್ದಿರ್ತಾರೆ. ಉದಾಹರಣೆಗೆ ನಾನು ಬರ್ತೀನಿ ನೋಡಿ, 10⁵ ಅಂತ ನಾವು ಓದ್ತೀವಿ. 10⁵ ಅಂತ ಅರ್ಥ ಅಂದ್ರೆ 10ನ್ನ 5 ಸಲ ಬರ್ಕೋಬೇಕು, 4 5 ಅದನ್ನ ಗುಣಿಸ್ಬೇಕು ಅಂತ ಅರ್ಥ. ಆಯ್ತಾ? 5ನ 10 ಸಲ ಅಲ್ಲ, ಮತ್ತೆ 10ನ್ನ 5 ಸಲ. ಈ 10ಕ್ಕೆ ಏನಂತಾರೆ? ಇದಕ್ಕೆ ಬೇಸ್ ಅಂತ ಕರೀತಾರೆ. ಈ 5ಕ್ಕೆ ಎಕ್ಸ್ಪೋನೆಂಟ್ ಅಥವಾ ಪವರ್ ಅಂತ ಕರೀತಾರೆ. ಎಕ್ಸ್ಪೋನೆಂಟ್ ಅಥವಾ ಪವರ್, ಎಕ್ಸ್ಪೋನೆಂಟ್ ಆ್ಯಂಡ್ ಪವರ್ ಅಲ್ಲ, ಎಕ್ಸ್ಪೋನೆಂಟ್ಸ್ ಆ್ಯಂಡ್ ಪವರ್ಸ್ ಅಂತಲೂ ಕರೀತಾರೆ. ಸೊ ಪವರ್ಸ್ ಅಂತ ಹೆಚ್ಚಾಗಿ ಬಳಸ್ತೀವಿ, ಎಕ್ಸ್ಪೋನೆಂಟ್ ಅಂತ ಕರೆಯೋದಿಲ್ಲ. ಸೊ ಯಾವ ನಂಬರ್ನ ತಲೆ ಮೇಲೆ ಬರಿತೀವೋ ಅದಕ್ಕೆ ಪವರ್ಸ್ ಅಂತ ಕರಿತೇವೆ. ಉದಾಹರಣೆಗೆ 2⁻3 ಅಂತ ಬರಿತೀನಿ. 2⁻3 ಅಂದ್ರೇನು? 2ನ್ನ 3 ಸಲ ಬರೀಬೇಕು. 2 2 2 3 ಸಲ ಬರ್ಕೊಂಡು ಗುಣಿಸ್ಬೇಕು. ಉತ್ತರ ಎಷ್ಟಿರೋದು? 8. ಸರಿನಾ? ವಾಟ್ ಈಸ್ ದ ವ್ಯಾಲ್ಯೂ ಆಫ್ 2⁻3 ಅಂತ ಕೇಳಿದ್ರೆ ಈ ತರ ಮಾಡಿ ಲೆಕ್ಕ ಮಾಡಬೇಕು. ನೀವು ಟೆಕ್ಸ್ಟ್ ಬುಕ್ ನೋಡ್ತಾ ಹೋದ್ರೆ ಲೆಕ್ಕ ಗೊತ್ತಾಗುತ್ತೆ. ಟೆಕ್ಸ್ಟ್ ಬುಕ್ ಅಲ್ಲಿ ಈ ತರ ತುಂಬಾ ಲೆಕ್ಕಗಳನ್ನು ಕೊಟ್ಟಿದ್ದಾರೆ. ಈಗ ಉದಾಹರಣೆಗೆ -3⁻3 ಅಂತಿದೆ ಅಂತ ಇಟ್ಕೊಳ್ಳೋಣ. -3⁻3 ಅಂದ್ರೆ ಏನು? -3ನ ಎಷ್ಟು ಸಲ ಬರ್ಕೋಬೇಕು? 3 ಸಲ ಬರ್ಕೋಬೇಕು, ಯಾಕಂದ್ರೆ ಇಲ್ಲಿ ತಲೆ ಮೇಲೆ 3 ಇದೆ. ಸೊ -3ನ ಮೈನಸ್ ಇದ್ದಾಗೆಲ್ಲ ಬ್ರಾಕೆಟ್ ಹಾಕೋಬೇಕು, 3 ಸಲ ಗುಣಿಸ್ಬೇಕಂತೆ. ನಾವು ಆಲ್ರೆಡಿ ಇಂಟೀರಿಯರ್ಸ್ ಅನ್ನು ಗುಣಿಸಲೆಕ್ಕ ಕಲ್ತಿದೀವಿ. ಮೈನಸ್ ಮೈನಸ್ ಪ್ಲಸ್, ಪ್ಲಸ್ ಮೈನಸ್ ಮೈನಸ್ ಆಗುತ್ತೆ. 3 3 9, 9 3 27, -27 ಬಂತು. ಇನ್ನೊಂದು ನೋಡಿ, -4⁻6 ಅಂತ ಬರಿತೀನಿ. ಬೇಡ, -4⁻2 ಏನಾಗುತ್ತೆ ಅವಾಗ? -4 × -4 ಅಂತ ಆಗುತ್ತೆ. 4 4 16, ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ. ಇದರ ಅರ್ಥ ಏನಂದ್ರೆ, ತಲೆ ಮೇಲೆ ಬೆಸ ಸಂಖ್ಯೆ ಇದ್ರೆ ಇಲ್ಲಿ ಮೈನಸ್ ಇದ್ರೆ ಉತ್ತರ ಮೈನಸ್ಸೇ ಬರುತ್ತೆ. ತಲೆ ಮೇಲೆ ಪಾಸಿಟಿವ್ ಇದ್ರೆ, ಸರಿ ಸಂಖ್ಯೆ ಇದ್ರೆ ಇಲ್ಲಿ ಮೈನಸ್ ಇದ್ರೆ ಇಲ್ಲಿ ಪ್ಲಸ್ ಬರುತ್ತೆ. ನೀವು ಸರಿ ಸಂಖ್ಯೆಗಳನ್ನ ತಕೊಂಡ್ರೆ ತಲೆ ಮೇಲೆ ಪವರ್ ಸರಿ ಸಂಖ್ಯೆ ಇದ್ರೆ 2 4 6 8 ಆ ಥರದ ನಂಬರ್ ಇದ್ರೆ ಡಬಲ್ 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 ಆಗಿ ಮೈನಸ್ 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 ಈ ಥರ ಆಗಿದ್ದು ಪ್ಲಸ್ ಆಗುತ್ತೆ.
ಬೆಸ ಸಂಖ್ಯೆ ಇದ್ರೆ ಅದು ಯಾವತ್ತು ಮೈನಸ್ ಇರುತ್ತೆ. ಉದಾಹರಣೆಗೆ -8 × 3 ಅಂತ ಬರೆದ್ರೆ ಉತ್ತರ ಮೈನಸ್ಸೇ ಬರುತ್ತೆ. ಯಾಕಂದ್ರೆ -8 × -8 × -8 ಮೈನಸ್ ಮೈನಸ್ ಪ್ಲಸ್ ಪ್ಲಸ್ ಮೈನಸ್ ಮೈನಸ್ 8 × 64 64 200 512 ಏನೋ ಬರುತ್ತೆ, ಉತ್ತರ ಮೈನಸ್ ಬರುತ್ತೆ. ಸರಿನಾ? ಸೊ ಎಕ್ಸ್ಪೋನೆಂಟ್ಸ್ ನ ದೊಡ್ಡ ದೊಡ್ಡ ಸಂಖ್ಯೆನ ಸುಲಭದಲ್ಲಿ ನೆನ್ಪಿಟ್ಕೊಳ್ಳೋದಕ್ಕೋಸ್ಕರ ಮಾಡಿರುವಂತ ವಿಧಾನ ಇದು. ಇದಕ್ಕೆ ನೀವು ಟೆಕ್ಸ್ಟ್ ಬುಕ್ ಅಲ್ಲಿ ಬೇಕಾದ್ರೆ ಪೇಜ್ ನಂಬರ್ 98ರಲ್ಲಿ ನೋಡ್ಬೋದು. ಒಂದಿಷ್ಟು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. a ಸ್ಕ್ವೇರ್ ಹೇಗೆ ಓದೋದು? a² ಅಂತ ಬರ್ತಿದ್ದಾರೆ ನೋಡಿ. a ಅಂತೇಳಿ ಒಂದು ನಂಬರ್ ಇದ್ರೆ ಅದನ್ನ 2 ಸಲ ಬರೆದ್ರೆ ಅದನ್ನ a² ಅಂತ ಓದ್ತಾರಂತ. 3 ಸಲ ಬರೆದ್ರೆ a³ ಅಂತ ಓದ್ತೀವಿ, a³ ಆಯ್ತಾ. 4 ಸಲ ಬರೆದ್ರೆ a⁴ ಬರ್ದಿ ತಪ್ಪಾಯ್ತು, ಹೀಗೆ ಬರ್ದು ಹೀಗೆ ಬರಿಬೇಕು. a⁴ ಅಂತ ಓದ್ತೀವಿ ನಾವು, a⁴ ಅಂತೇಳಿ. ಸರಿನಾ? ಸರಿ. ಈಗ ಇನ್ನೊಂದಿಷ್ಟು ಲೆಕ್ಕಗಳಿದ್ದಾವೆ. ಇದೆಲ್ಲ ಅರ್ಥ ಆಯ್ತು ಅನ್ಕೊಂತೀನಿ. ನೀವು ಪೇಜ್ ನಂಬರ್ 99 ನೋಡ್ಬೋದು. ಎಕ್ಸ್ಪ್ರೆಸ್ 256 ಆಸ್ ಪವರ್ ಆಫ್ 2 ಅಂತ ಒಂದು ಕ್ವಶನ್ ಇದೆ. ಎಕ್ಸ್ಪ್ರೆಸ್ ಅಂದ್ರೆ ಬರಿಬೇಕು. ಯಾವ ತರ ಅಂತೆ? 256ನ 2 ಟು ದ ಪವರ್ ಆಫ್ ಸಮಥಿಂಗ್ ಇಲ್ಲೇನೋ ಬರಿಬೇಕು. ಅಂದ್ರೆ 256 ಬರಬೇಕು. ಆ ತರ ಬರಿಬೇಕಂತೆ. ಹೇಗೆ ಮಾಡೋಣ ಇದನ್ನ? ಗೊತ್ತಾ ನಿಮ್ಗೇನಾದ್ರು? ಈ LCM HCF ಎಲ್ಲ ಮಾಡುವಾಗ ನಾವು ಫ್ಯಾಕ್ಟರೈಸೇಷನ್ ಮಾಡಿದೀವಿ ನೋಡಿ, ಆ ತರ ಮಾಡಬೇಕು. ನಮ್ಗೆ ಟೆಸ್ಟ್ ಫಾರ್ 2, ಟೆಸ್ಟ್ ಫಾರ್ 3, ಟೆಸ್ಟ್ ಫಾರ್ 4, ಟೆಸ್ಟ್ ಫಾರ್ 5 ಅದೆಲ್ಲ ನೆನ್ಪಿರ್ಬೇಕು. ಈಗ ಏನ್ ಗೊತ್ತಾ? ಟೆಸ್ಟ್ ಫಾರ್ 2 ಅಂದ್ರೆ ಸರಿ ಸಂಖ್ಯೆ ಆಗಿರ್ಬೇಕು. ಟೆಸ್ಟ್ ಫಾರ್ 3 ಅಂದ್ರೆ ಕೊಟ್ಟಿರೋ ಸಂಖ್ಯೆಗಳನ್ನ ಕೂಡಿಸಿದ್ರೆ ಬಂದಂತ ಉತ್ತರ 3ರಿಂದ ಭಾಗಿಸಿ ಹೋಗ್ಬೇಕು. ಈ ತರದೆಲ್ಲ ನಿಯಮ ಇದೆ. ಸೊ ಅದೆಲ್ಲ ಬಳಕೆಗೆ ಬರುತ್ತೀಗ. ಈಗ ನೋಡಿ, 256ನ್ನ 2 × 2 × 2 ಈ ತರ ಎಷ್ಟೋ ಸಲ ಗುಣಿಸಿದ್ರೆ ಬರಬೇಕು. ಅದನ್ನ ಕಂಡುಹಿಡಿಬೇಕಂತೆ. ಎಷ್ಟು ಸಲ ಗುಣಿಸಿದ್ರೆ ಬರುತ್ತೆ ಅಂತ ಕಂಡುಹಿಡಿಬೇಕಂತೆ. ಅದನ್ನೇನ್ ಮಾಡ್ಬೇಕು ಗೊತ್ತಾ? 256 ಅನ್ನ ಫ್ಯಾಕ್ಟರೈಸ್ ಮಾಡ್ಬೇಕು. 2ರಿಂದ ಭಾಗಿಸ್ತಾ ಹೋಗ್ಬೇಕು. ಯಾವ್ದ್ರಿಂದ ಕೇಳಿದ್ರು ಅದರಿಂದ ಭಾಗಿಸ್ತಾ ಹೋಗ್ಬೇಕು. ಇಲ್ಲಿ 3ರಿಂದ ಅಂತ ಹೇಳಿದ್ರೆ 3ರಿಂದ ಭಾಗಿಸ್ತಾ ಹೋಗ್ಬೇಕು. 2 × 1 = 2, 2 × 4 1 ಉಳಿತು, 2 × 8 = 16, 2 × 64, 2 × 32, 2 × 16, 2 × 8, 2 × 4, 2 × 2, 2 × 1. ಅದು ಎಷ್ಟು ಸಲ ಇದೆ ನೋಡಿ? 1 2 3 4 5 6 7 8 ಸಲ ಇದೆ. ಸೊ 2 × 2 × 2 × 2 × 2 × 2 × 2 × 2 ಇಷ್ಟು ಸಲ ಗುಣಿಸಿದ್ರೆ 256 ಬರುತ್ತೆ. ಎಷ್ಟು ಸಲ ಇದೆ ಇಲ್ಲಿ? 8 ಸಲ ಇದೆ. ಆದ್ರಿಂದ 2⁸ is 256. ಈ ತರ ಬರೆಯಕ್ಕೆ ಹೇಳಿದ್ದಾರೆ. ಇದು ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ. ಸರಿನಾ? ಸೊ ಈ ತರದ ಬೇರೆ ಬೇರೆ ಲೆಕ್ಕಗಳೆಲ್ಲ ಇದಾವೆ. ನಿಮ್ಗೆ ಅಲ್ಲೇ ಎಕ್ಸಾಂಪಲ್ 5 ಅಂತಿದೆ. ಎಕ್ಸ್ಪ್ರೆಸ್ ದ ಫಾಲೋವಿಂಗ್ ನಂಬರ್ಸ್ ಆಸ್ ಅ ಪ್ರಾಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್ ಅಂತ ಹೇಳಿದ್ರೆ, ಪ್ರಾಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಎಲ್ಲ ನಾವು ಮಾಡಿದ್ವಿ, ನೆನಪಿದ್ಯಾ? ಉದಾಹರಣೆಗಳ ಲೆಕ್ಕ ಇದೆ. 72 ಅಂತಿದೆ. ನೀವು ಟೆಕ್ಸ್ಟ್ ಬುಕ್ ಹಿಡ್ಕೊಂಡು ನೋಡ್ಬೇಕಾಗತ್ತೆ. ಪೇಜ್ ನಂಬರ್ ಹೇಳಿದೀನಿ 99. 70 ಇಲ್ಲಿ ನೋಡಿ, ಇಲ್ಲಿ ನಿಮ್ಗೆ ಬೇಕಾದ್ರೆ ತೋರಿಸ್ತಿದ್ದೀನಿ. ಇಲ್ಲಿದೆ ನೋಡಿ 72 ಅಂತ ಹೇಳಿ. ಪ್ರೈಮ್ ಫ್ಯಾಕ್ಟರೈಸೇಷನ್ ಅಲ್ಲಿ ಬರಿಬೇಕಂತೆ 72ನ. ಹೇಗೆ ಮಾಡೋದು? ನಾನು ಇದನ್ನೆಲ್ಲ ಹೇಳಿಕೊಡ್ತೀನಿ HCF ಮಾಡುವಾಗ. 2ರಿಂದ ಗುಣಿಸೋದು, ವಿಭಾಗಿಸೋದು. 2 × 3 = 6, 2 × 6 = 12, 2 × 18 = 36, 2 × 9 ನೆಕ್ಸ್ಟ್ 3ರಿಂದ 3 × 3 = 3 1. ಇದನ್ನ 72 = 2 × 2 × 2 × 3 × 3 ಅಂತ ಬಂತು. ಅದನ್ನ ಹೇಗೆ ಬರಿಬೇಕು ಗೊತ್ತಾ? 10ನೇ ಕ್ಲಾಸಿಗೂ ಇಂಪಾರ್ಟೆಂಟ್ ಇದು. 2 ಎಷ್ಟು ಸಲ ಇದೆ ಇಲ್ಲಿ? 3 ಸಲ ಇದೆ. 2⁻3 ಇಂಟು ಇಲ್ಲಿ ಹಾಕಿದ್ದೀನಿ. 3 ಎಷ್ಟು ಸಲ ಇದೆ? 3⁻2. ಈ ತರ ಬರಿಬೇಕು. ನೀವು ಟೆಕ್ಸ್ಟ್ ಬುಕ್ ಅಲ್ಲಿ ನೋಡಿ, ಅದೇ ಪೇಜ್ ತುದಿಯಲ್ಲಿದೆ ನೋಡಿ, 2⁻3 × 3⁻2 ಅಂತಿದೆ. ಆ ಥರನೇ ಬೇರೆ ಬೇರೆ ನಂಬರ್ಗಳನ್ನೆಲ್ಲ ಬರಿಬೇಕಂತೆ. 432 ಇದೆ, 1000 ಇದೆ, 16000 ಇದೆ. ಅದನ್ನೆಲ್ಲ ಹೇಗೆ ಮಾಡಿದರೆ ಒಂದ್ಸಲಿ ನೋಡ್ಕೊಳ್ಳಿ. ಸರಿನಾ? ಸೊ ಇವಿಷ್ಟೇ ಇರೋದು. ಇದರ ಬಗ್ಗೆ ಹೋಮ್ವರ್ಕ್ ನೋಡೋಣ ಏನೆಲ್ಲ ಇದೆ ಅಂತೇಳಿ. ಹೋಮ್ವರ್ಕ್ ಅಲ್ಲಿ ನೆಕ್ಸ್ಟ್ ಪೇಜ್ ಅಲ್ಲಿ 100ನೇ ಪೇಜ್ ಅಲ್ಲಿ ಇದೆ ನೋಡಿ. ಫೈಂಡ್ ದ ವ್ಯಾಲ್ಯೂ ಆಫ್ 2⁻6 ಅಂತಿದೆ. ಇದು ನೀವು ಮಾಡ್ಬೇಕು. ಹೇಗೆ? 2⁻6 ಅಂದ್ರೆ
2 ಇಂಟು 2 ಇಂಟು 2 ಇಂಟು 2 ಇಂಟು 2 ಇಂಟು 2 1 2 3 4 5 6 ಸಲ ಬರ್ಕೋಬೇಕು, ಗುಣಿಸ್ಬೇಕು. 2 2 4 4 2 8 8 16 16 32 32 64 ಇದಕ್ಕೆ ವ್ಯಾಲ್ಯೂಸ್ ಅಂತ ಕರಿತೇವೆ. ಸೊ ಅದೇ ಥರ ನೀವು ಮಾಡಬೇಕು. ನೆಕ್ಸ್ಟ್ ಎರಡನೇದು ಇಲ್ಲಿ 4 ಲೆಕ್ಕ ಇದ್ದಾವೆ ಮಾಡಿ. ನೆಕ್ಸ್ಟ್ ಎರಡನೇ ಮೇನಲ್ಲಿ 6 ಇಂಟು 6 ಇಂಟು 6 ಇಂಟು 6 ಏನು ಬರಿಬೇಕು ಅವಾಗ 6 ಪವರ್ 4 ಅಂತ ಬರಿಬೇಕಷ್ಟೇ. ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಅಲ್ಲಿ ಬರೀರಿ ಅಂತ ಹೇಳಿದರೆ, ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಅಂದ್ರೆ ಇದು ಆಯ್ತಾ. ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ 2 ಪವರ್ 6 ಅಂತ ಬರಿಬೇಕು. ಈ ತರದ್ದು ಅಲ್ಲಿ ಎಷ್ಟು ಲೆಕ್ಕ ಇದೆ ನೋಡಿ, ಇಲ್ಲಿ ಎ ಬಿ ಬಿ ಎಲ್ಲ ಇದೆ ನೋಡಿ. ಎ ಎಷ್ಟು ಸಲ ಇದೆ ನೋಡಿ, ಇಲ್ಲಿ ಒಂದು ವಿಚಿತ್ರ ಲೆಕ್ಕ ಇದೆ ನೋಡಿ, 5 5 7 7 7 ಇದೆ. 5 ಎಷ್ಟು ಸಲ ಇದೆ 2 ಸಲ, 7 3 ಸಲ ಇದೆ. ಅದರಿಂದ 5 ಸ್ಕ್ವೇರ್ 7 ಕ್ಯೂಬ್ ಈ ತರ ಬರಿಬೇಕು. ನೆಕ್ಸ್ಟ್ ಹೋಮ್ವರ್ಕ್, ಇದಿಷ್ಟು ಹೋಮ್ವರ್ಕ್ ಹೇಳ್ತೀನಿ ನಾನು. ಎಕ್ಸ್ಪ್ರೆಸ್ ದ ಈಚ್ ಆಫ್ ದ ಫಾಲೋವಿಂಗ್ ನಂಬರ್ಸ್ ಯೂಸಿಂಗ್ ಎಕ್ಸ್ಪೋನೆನ್ಷಿಯಲ್ ನೊಟೇಷನ್. ಎಕ್ಸ್ಪೋನೆನ್ಷಿಯಲ್ ನೊಟೇಷನ್ ಅಂದ್ರೆ 5 12 ಇದೆಯಲ್ಲ, ಅದನ್ನ ಇದೇ ತರ ಮಾಡಬೇಕು. ಇಲ್ಲಿ ಮಾಡಿದೀವಿ ನೋಡಿ ಇದೇ ತರ. ಹೇಗೆ ಹಿಂದ್ಗಡೆ ಒಂದು ಲೆಕ್ಕ ಮಾಡಿದೀವಿ, ಇದು ಈ ತರ ಮಾಡಿದೀವಿ ನೋಡಿ, ಈ ತರನೇ ಮಾಡಬೇಕು ಆಯ್ತಾ. 5 12 ಅಂತ ಹೇಳಿದ್ರೆ ಭಾಗಿಸ್ತಾ ಹೋಗಿ, 2ರಿಂದ ಆಗಲಿಲ್ಲ ಅಂದ್ರೆ 3ರಿಂದ ಭಾಗಿಸ್ಬೇಕು. ಒಂದನೇ ಲೆಕ್ಕ ನಾನು ಮಾಡೋದಿಲ್ಲ. ನೆಕ್ಸ್ಟ್ 343 ಇದೆ. ಇದು ಯಾವ್ದ್ರಿಂದ ಭಾಗಿಸಿ ಹೋಗುತ್ತೆ ಗೊತ್ತಾ, ಇದು 7 ಇಂದ ಭಾಗಿಸಿ ಹೋಗುತ್ತೆ. 7 4 28, 7 9 63, 7 7 7 1. ಸೊ 7 ಕ್ಯೂಬ್ ಆಗುತ್ತೆ 343 ಅಂದ್ರೆ. ನೆಕ್ಸ್ಟ್ 729 ಅಂತಿದೆ. 729 ಹೇಗೆ ಗೊತ್ತಾಗುತ್ತೆ ಗೊತ್ತಾ ನಮ್ಗೀಗ, ಇದು ಸರಿ ಸಂಖ್ಯೆ ಅಲ್ಲ, ಬೆಸ್ ಸಂಖ್ಯೆ. ಆದ್ರಿಂದ 3ರಿಂದ ಆಗುತ್ತಾ ನೋಡ್ಬೇಕು. 3ರಿಂದ ನಿಯಮ ಏನು, ಇವೆಲ್ಲ ಕೂಡಿಸ್ಬೇಕು. 7 2 9 9 18, 3ರಿಂದ ಆಗುತ್ತೆ, ಭಾಗಿಸ್ತಾ ಹೋಗಿ. 3ರಿಂದ ಆಗಿಲ್ಲ ಅಂದ್ರೆ ಕೊನೆಗೆ ನೆಕ್ಸ್ಟ್ ಬೇರೆ ನಂಬರಿಂದ 3 2 6, 3 4 12, 3 3. ನೆಕ್ಸ್ಟ್ ನೋಡಿ ಕೂಡಿಸಿ ನೋಡಿ 9 ಆಗುತ್ತೆ. 3 8 24, 3 1. ನೆಕ್ಸ್ಟ್ 3 27, 3 9, 3 3, 3 1. ಸೊ 1 2 3 4 5 6, 3 ಪವರ್ 6 ಅಂತ ಆಗುತ್ತೆ. ಹಾಗೆ 3155, 3125 ಇದನ್ನ ನೀವು 5 ಇಂದ ಭಾಗಿಸ್ತಾ ಹೋಗಿ. 5 6 30, 12, 5 1 5, 5 2 10, ಇನ್ನು 2 ಉಳಿತೆ 5 5. ಸೊ ಮತ್ತೆ ನಾವು 5ರಿಂದ 5 25, ಸರಿ 5 125, 5 25, 5 5, 5 1 ಅಂತ ಆಗುತ್ತೆ. ಸೊ 1 2 3 4 5, 5 ಪವರ್ 5 ಅಂತ ಆಗುತ್ತೆ ಆನ್ಸರ್. ಸೊ ಇದನ್ನ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಈ ಎಕ್ಸಸೈಸ್ ಬೇಡ, 4th ಒನ್ ಬೇಡ, ಮಾಡ್ಬೋದು ನೀವು. ಐಡೆಂಟಿಫೈ ಗ್ರೇಟರ್ ನಂಬರ್ ಅಂತಿದೆ ಇಲ್ಲಿ. ಯಾವ್ದು ದೊಡ್ಡದು ಅಂತ ಕೇಳಿದ್ದಾರೆ. 4 ಪವರ್ 3 ಆ್ಯಂಡ್ 3 ಪವರ್ 4 ಇವೆರಡರಲ್ಲಿ ಯಾವ್ದು ದೊಡ್ಡದು ಅಂತ ಕೇಳಿದ್ದಾರೆ. ನೀವೇನು ಮಾಡಬೇಕು ಗೊತ್ತಾ, 4 ಪವರ್ 3 ಅಂದರೆ 4 ಇಂಟು 4 ಇಂಟು 4 ಎಷ್ಟು, 4 4 16 14 64. 3 ಪವರ್ 4 ಅಂದರೆ 3 ಇಂಟು 3 ಇಂಟು 3 ಇಂಟು 3 81 ಬರುತ್ತೆ. ಇದರಲ್ಲಿ ಯಾವ್ದು ದೊಡ್ಡದು, 81 ಅಲ್ವಾ. ಸೊ 4 ಪವರ್ 3 ಮತ್ತೆ 3 ಪವರ್ 4 ಅಲ್ಲಿ 3 ಪವರ್ 4 ದೊಡ್ಡದು. ಈ ತರ ಮಾಡೋಕ್ಕಾಗತ್ತಲ್ವಾ. ಸೊ ಅಲ್ಲಿ ಎಷ್ಟು ಲೆಕ್ಕ ಇದಾವೆ, ಇವೆಲ್ಲ ಲೆಕ್ಕ ಇದಾವೆ, ಮಾಡ್ಬೋದು ನೀವು. ನೆಕ್ಸ್ಟ್ ಎಕ್ಸ್ಪ್ರೆಸ್ ಪ್ರಾಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಅಲ್ಲಿ ಮಾಡ್ಬೇಕಂತೆ. ನೆಕ್ಸ್ಟ್ ಲೆಕ್ಕ ಎಷ್ಟನೇದು, 5ನೇದು. ಹೇಗೆ ಮಾಡಬೇಕು ನೋಡಿ, ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಇಲ್ಲಿ ಹೋಮ್ವರ್ಕ್, ಇಲ್ಲಿ ಲೆಕ್ಕಗಳು ಇರ್ತವೆ ನೋಡಿ. ಎಕ್ಸ್ಪ್ರೆಸ್ ಆಫ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂತ ಇಲ್ಲೆಲ್ಲ ಮಾಡಿದ್ವಿ ನೋಡಿ. 3 ಸಲ 2 ಬಂದಿದೆ, ನೆಕ್ಸ್ಟ್ 1 ಸಲ 3 ಬಂದಿದೆ, 3 ಇನ್ನೊಂದು ಸಲ ಬಂದಿದೆ. ಸೊ ಆ ಥರ ಲೆಕ್ಕ. ಉದಾಹರಣೆಗೆ ಒಂದೊಂದು ಲೆಕ್ಕ ಮಾಡ್ತಾ ಹೋಗ್ತೀನಿ ನಾನು. 648 ಅಂತೇಳಿ ಒಂದನೇ ಲೆಕ್ಕ ಇದೆ. ಎಷ್ಟನೇ ಮೈನ್ ಅದು, 5ನೇ ಮೈನು. 648 ಎಕ್ಸ್ಪ್ರೆಸ್ ದ ಫಾಲೋವಿಂಗ್ ಇನ್ ದ ಫಾರ್ಮ್ ಆಫ್ ಪ್ರಾಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರೈಸೇಷನ್. SCF ಮಾಡುವಾಗ ಮಾಡ್ತಿದ್ದೀವಲ್ಲ ಹಾಗೆ. ಇಲ್ಲಿ 8 ಇರೋಕೆ ಹೋಗಿ 2ರಿಂದ ಆಗುತ್ತೆ. 2 ಎಷ್ಟಲಿ 2 32 64, 2 4, 2 16, 2 2, 2 81 ನೋಡಿ, 2 ಮುಗೀತು. ಇನ್ನೀಗ 3ರಿಂದ 3 27, 3 9, 3 3, 3 1. ಸೊ 2 ಎಷ್ಟು ಸಲ ಇದೆ, 2 ಅನ್ನೋದು 3 ಸಲ ಇದೆ, 3 ಅನ್ನೋದು 4 ಸಲ ಇದೆ. ಇದು ಉತ್ತರ ಎಕ್ಸ್ಪೋನೆನ್ಷಿಯಲ್ ಫಾರ್ಮಲ್ಲಿ ಕಾಣಿಸ್ತಿದ್ಯಾ ನೋಡಿ. 2 3 ಸಲ ಇದೆ, 3 4 ಸಲ ಇದೆ. ಅದನ್ನ 2 ಪವರ್ 3, 3 ಪವರ್ 4 ಅಂತ ಬರೀಬೇಕು.
ಸೊ ಆ ಥರನೇ ನಿಮಗೆ ತುಂಬ ಲೆಕ್ಕಗಳಿದ್ದಾವೆ. ನೆಕ್ಸ್ಟ್ ಲೆಕ್ಕ ಏನಿದೆ ನೋಡುವ. ಸಿಂಪ್ಲಿಫೈ ಅಂತಿದೆ. ಸಿಂಪ್ಲಿಫೈ ಅಂದ್ರೆ ಏನು ಮಾಡೋದು ಗೊತ್ತಾ? 2 × 10⁻³ ಅಂತಿದೆ, ಹೌದಾ? 2 × 10⁻³ ಅಂತಿದ್ರೆ 2 ಹತ್ತಲಿ 20 ಮಾಡಿ ಬರೆಯೋದಲ್ಲ, ನೆನ್ಪಿಟ್ಕೋಬೇಕು ನೀವು. 2 ಹತ್ತಲಿ 20 ಯಾವತ್ತೂ ಮಾಡಬಾರ್ದು. 2 × 10⁻³ ಅಂದರೆ 10 × 10 × 10 ಅಂದರೆ 2 × 1000 ಅಂತ ಅರ್ಥ. ಈಗ ಗುಣಿಸಿದ್ರೆ 2000 ಆಗುತ್ತೆ, ಸರಿನಾ? ನೆಕ್ಸ್ಟ್ ಇನ್ನೊಂದು ಲೆಕ್ಕ ನೀವು ತಪ್ಪು ಮಾಡ್ತೀರಿ ಇದನ್ನೆಲ್ಲ, ಅದಕ್ಕೆ ಹೇಳ್ತಿದ್ದೀನಿ. 7² × 2² ಅಂತಿದೆ. ಹೆಚ್ಚು ಏನು ಮಾಡ್ತಾರೆ, 2 7 ಗುಣಿಸ್ಬಿಡ್ತಾರೆ. ಹಾಗೆ ಮಾಡಬಾರ್ದು. 7 × 7 2 × 2 7 7 49 2 to the 4 ಇದನ್ನು ಗುಣಿಸ್ಬೇಕು. 4 9 36 3 4 4 16 19, ಆಯ್ತಾ? ನೆಕ್ಸ್ಟ್ 2⁻³ × 5 ಇದೆ. 2⁻³ ಅಂದರೆ 2 × 2 × 2 ಗುಣಿಸಿ ನೋಡಿ, ಕೊನೆ 5 ಇಂದ ಗುಣಿಸಿ, ಹಾಗೆ ಎಲ್ಲ ಲೆಕ್ಕವನ್ನು ಮಾಡಿ. ನೆಕ್ಸ್ಟ್ 7ನೇ ಮೈನಿಗೆ ಹೋಗ್ತೀನಿ ನಾನು. -4⁻³ ಅಂತಿದೆ. ಸಿಂಪ್ಲಿಫೈ ಮಾಡಿ ಅಂತ ಹೇಳಿ. -4 -4 -4 3 ಸಲ ಬರ್ಕೋಬೇಕು. ಇದು ಬೆಸ ಸಂಖ್ಯೆ ಆದ್ರಿಂದ ಉತ್ತರ ಮೈನಸ್ಸೇ ಬರುತ್ತೆ. ಮೈನಸ್ ಮೈನಸ್ ಪ್ಲಸ್ ಪ್ಲಸ್ ಮೈನಸ್ ಮೈನಸ್. ನೆಕ್ಸ್ಟ್ 4 4 16 16ರಲ್ಲಿ 64. ನೆಕ್ಸ್ಟ್ ಇನ್ನೊಂದು ಲೆಕ್ಕ. -3 × -2⁻³ ಹೇಗೆ ಮಾಡೋದು ಇದನ್ನ? -3 × -2 -2 -2 3 ಸಲ ಬರ್ಕೋಬೇಕು. ನೋಡಿ 3 ಇರೋಕೆ ಹೋಗಿ -2ನ 3 ಸಲ. ಈಗ ಮೈನಸ್ ಎಷ್ಟು ಸಲ ಇದೆ ನೋಡಿ? 1 2 3 4 4 ಸಲ ಇದ್ರೆ ಉತ್ತರ ಪ್ಲಸ್ ಬರುತ್ತೆ, ಯಾಕಂದ್ರೆ ಮೈನಸ್ ಮೈನಸ್ ಪ್ಲಸ್ ಪ್ಲಸ್ ಮೈನಸ್ 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 ಪ್ಲಸ್. ಈಗ ನಾವು 3 4 ಗುಣಿಸುವ. 3 2 4 4 8 8 3 24 ಅಂತ ಆನ್ಸರ್ ಬರುತ್ತೆ. ಹಾಗೆ ಇನ್ನೊಂದಿದೆ, -3⁻² × -5⁻² ಇದೆ, ಅದನ್ನು ಮಾಡಿ, ಸರಿನಾ? 8ನೇ ಮೇನು ಕಂಪೇರ್ ದ ಫಾಲೋವಿಂಗ್ ನಂಬರ್ಸ್ ಅಂತಿದೆ. ನೀವು ಮಾಡ್ಬೋದು, ತೋರಿಸಿಕೊಡ್ತೀನಿ. 2.7 10ನೇ ಮೇನಲ್ಲಿ 2.7 × 10², 1.5 × 10⁸ ಅಂತಿದೆ ನೋಡಿ. ಈ ಲೆಕ್ಕ ಮಾಡ್ಬೇಕಂತಾನೆ ಇಲ್ಲ ನೋಡಿ. 2.7 × 10⁻² ಅಂದರೆ 100, ಅದನ್ನು ನಾವು ಗುಣಿಸಿದ್ರೆ 270 ಆಗುತ್ತೆ. ಇದು 1.5 × 10⁸ ಅಂದರೆ 8 0 ಹಾಕ್ಬೇಕಿಲ್ಲಿ. 1 2 3 4 5 6 7 8. ಆವಾಗಿದು 2 3 4 5 6 7 ಇಷ್ಟು ಜಂಪ್ ಆಗುತ್ತೆ ಇಲ್ಲಿಂದ. 1 2 3 4 5 6 7 8 ಎಷ್ಟೋ ಬರುತ್ತೆ. ಸೊ ಇದೇ ದೊಡ್ಡದು, ಇದೇ ದೊಡ್ಡದಾಗುತ್ತೆ. ನೆಕ್ಸ್ಟ್ ಇನ್ನೊಂದು, ನೆಕ್ಸ್ಟ್ ಲೆಕ್ಕ ನೋಡಿದ ಕೂಡಲೇ ಹೇಳ್ಬೋದು, ಲೆಕ್ಕ ಮಾಡ್ಬೇಕಂತಿಲ್ಲ. ಇಲ್ಲಿ ಪವರ್ ನೋಡಿ, 10⁻14 10⁻7 ಇದೇ ದೊಡ್ಡದು. 4 × 10⁻14 ದೊಡ್ಡದು, ಅದು ಸಾಕು. ಸೊ ಇವೆಲ್ಲ ಹೋಮ್ವರ್ಕ್ಗಳನ್ನು ಮಾಡಬೇಕು. ನಾನು ಮತ್ತೆ ಹೋಮ್ವರ್ಕನ್ನು ಹೇಳೋದಿಲ್ಲ. ಹೋಮ್ವರ್ಕ್ ಯಾವ್ದು ನಿಮಗೆ? 13.1ನಲ್ಲಿ 1ನೇ ಮೇನಿಂದ 7ನೇ ಮೇನ್ ತನಕ ಹೋಮ್ವರ್ಕ್. 8ನೇ ಮೇನ್ ಒಂದು ಬೇಡ. ಸೊ ಇವಿಷ್ಟು ನಿಮ್ಗೆ ಅರ್ಥ ಆಯ್ತು ಅನ್ಕೊಂತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಲಾಸ್ ಆಫ್ ಎಕ್ಸ್ಪೋನೆಂಟ್ಸ್ ಅಂತಿದೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಇವಿಷ್ಟು ಈ ಪಾಠದಲ್ಲಿರೋ ಇಂಪಾರ್ಟೆಂಟ್ ಪಾಯಿಂಟ್ಸ್. ಸರಿಯಾಗಿ ಕಲ್ತ್ಕೊಳ್ಳಿ. ಥ್ಯಾಂಕ್ ಯು.